ಮೊದಲನೇದಾಗಿ ಸೆಷನ್ನಲ್ಲಿ ನಾವು ಏನೇನು ನೋಡ್ತೀವಿ ಅಂತಂದರೆ, ಫಸ್ಟ್ ಆಫ್ ಆಲ್ ಇಟ್ ವಿಲ್ ಬಿ ರಿಗಾರ್ಡಿಂಗ್ ಹೆಲ್ತ್, ಆರೋಗ್ಯದ ಬಗ್ಗೆ. ಅದಾದಮೇಲೆ ಮೆಡಿಕಲ್ ಸಿಸ್ಟಮಲ್ಲಿ ಫ್ಯೂ ಕಾಂಪೊನೆಂಟ್ಸ್ ಇದೆ. ಫ್ಯೂ ಕಾಂಪೊನೆಂಟ್ಸ್ ಯಾವುದು ಅಂದರೆ ಅದನ್ನು 5 Ds ಮುಖಾಂತರ ನಾವು ಹೇಳ್ತೀವಿ. ಈಗ ನಾನು ಒಂದು ಹೇಳ್ತೀನಿ, ದಟ್ ಇಸ್ ಡಿಸೀಸ್. ದ ಫಸ್ಟ್ ಡಿ ಇಸ್ ಡಿಸೀಸ್. ಸೊ ಇದರಿಂದ ಕೆನ್ ಯು ಗೆಸ್ ವಾಟ್ ವುಡ್ ಬಿ ದ ನೆಕ್ಸ್ಟ್ ಡಿ? 5 Ds ಅಂತ ಹೇಳಿದೆ. ಸೊ ಡಿಸೀಸ್ ಬಂದರೆ ಒಂದು ಕ್ಲೂ ಕೊಡ್ಬೋದು. ದಟ್ ಕ್ಲೂ ಇಸ್, ಡಿಸೀಸ್ ಬಂದರೆ ನಾವು ಯಾವ ಹತ್ರ ಹೋಗ್ತೀವಿ? ಹಾಂ, ಡಾಕ್ಟರ್, ರೈಟ್. ಸೊ ದಟ್ ಈಸ್ ದ ಸೆಕೆಂಡ್ ಡಿ. ಹಾಂ, ಸೊ ಡಾಕ್ಟರ್ ಏನು ಮಾಡ್ತಾರೆ? ಕರೆಕ್ಟ್, ಡ್ರಗ್ಸ್ ಕೊಡ್ತಾರೆ. ಸೊ ಅದು ದಟ್ ಈಸ್ ದ ಫೋರ್ತ್ ಡಿ. ಬಟ್ ಡ್ರಗ್ಸ್ ಕೊಡೋಕ್ಕಿಂತ ಮುಂಚೆ ಅವ್ರು ಏನೋ ಮಾಡಿ ಕೊಡ್ತಾರೆ, ಡಯಾಗ್ನೈಸ್. ಹಾಂ, ರೈಟ್. ಸೊ ದಟ್ ಈಸ್ ದ ಥರ್ಡ್ ಡಿ. ಸೊ ಲಾಸ್ಟ್ ಡಿ ಇಸ್ ದ ಡಯಟ್. ಡಯಟ್ ಅಂದರೆ ನಾವು ಏನು ಸೇವನೆ ಮಾಡ್ತೀವಿ, ಆಹಾರ ಪದ್ಧತಿ ಹೇಗೆ, ದ ಡಯಟ್. ಸೊ ಈ 5 Dsನ ಇವತ್ತು ಕವರ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ಇವಾಗ ವಾಟ್ ಈಸ್ ಹೆಲ್ತ್ ಅಂತ. ಆರೋಗ್ಯ ಅಂತ ಏನು? ನಮ್ಮ ಪ್ರಕಾರ ಆರೋಗ್ಯ ಅಂತ ಅಂದರೆ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ನಾವು ಅರ್ಥ ಮಾಡ್ಕೊಂಡಿರೋ. ಬಟ್ ಇಟ್ ಈಸ್ ಮೋರ್ ಡೀಪರ್ ದ್ಯಾನ್ ದ್ಯಾಟ್. ಬರೀ ಆಬ್ಸೆನ್ಸ್ ಆಫ್ ಡಿಸೀಸ್ ಇದ್ದರೆ ಆಗಲ್ಲ. ಬಟ್ ವಾಟ್ ಈಸ್ ಮೋರ್ ಅಂತ? ಸೊ ಅಕಾರ್ಡಿಂಗ್ ಟು ಡಾಕ್ಟರ್ B.M. ಹೆಗ್ಡೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ಈಸ್ ಅ ಕಾರ್ಡಿಯೋಲಜಿಸ್ಟ್. ಸೊ ವಾಟ್ ಹೀ ಸೇಸ್ ಅಂದರೆ, a person, for us to call him healthy, he has that enthusiasm to do work and also the capacity to love and to be compassionate with our fellow human beings. ಸೊ ಇದನ್ನೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಕೂಡ ಇದನ್ನೇ ಹೇಳ್ತಾರೆ. ಬಟ್ ದೇ ಆಲ್ಸೋ ಅಟ್ ಸ್ಪಿರಿಚುವಲ್ ಅಂತ ಕೂಡ ಇವಾಗ ಆ್ಯಡ್ ಮಾಡಿದ್ದಾರೆ ಇದ್ರ ಜೊತೆಗೆ. ಇದು ಅರ್ಥ ಏನು ಅಂತಂದರೆ, ಒಬ್ಬ ಆರೋಗ್ಯಕರವಾದ ವ್ಯಕ್ತಿ ಅಂತ ಅಂದರೆ ಅವನಲ್ಲಿ ಆ ಉತ್ಸಾಹ ಇರುತ್ತೆ ಕೆಲಸ ಮಾಡೋದಕ್ಕೆ. ಆ ಉತ್ಸಾಹ ಹೇಗೆ ಬರುತ್ತೆ? ಇಟ್ ಡಿಪೆಂಡ್ಸ್ ಆನ್ 3 ಫ್ಯಾಕ್ಟರ್ಸ್ ಆ್ಯಕ್ಚುಲಿ. ನಮ್ಮ ಮೆಂಟಲ್ ಸ್ಟೆಬಿಲಿಟಿ, ಎಮೋಷ್ನಲ್ ಸ್ಟೆಬಿಲಿಟಿ ಹಾಗೂ ಫಿಸಿಕಲ್ ಸ್ಟೆಬಿಲಿಟಿ. ಈ 3 ಸ್ಟೆಬಿಲಿಟಿಯಿಂದ ನಮ್ಮ ಒಂದು ನಾನೀಗ ದೀಪ್ತಿ ಮತ್ತು ಪ್ರೇಮ ಅವರ ಸೆಷನ್ ಅಟೆಂಡ್ ಮಾಡಿದೆ. ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕಾನ್ಸೆಪ್ಟ್ಸ್ನ ನಮಗೆ ಅರ್ಥ ಮಾಡಿಸಿದ್ರು. ಆ್ಯಂಡ್ ವಿ ಆರ್ ಆ್ಯಕ್ಚುಲಿ ಫಾಲೋಯಿಂಗ್ ದಿಸ್ ಫಾರ್ ದ ಲಾಸ್ಟ್ 3 years. ಇವಾಗ ಇನ್ನೊಂದು ಚೂರು ಇನ್ಫಾರ್ಮೇಷನ್ ಜಾಸ್ತಿ ಸಿಕ್ಕಿದೆ. ಸೊ ಇಟ್ಸ್ ಲೈಕ್ ಇವಾಗ ನಾವು ಫಾಲೋ ಮಾಡೋ ಹಾಗೆ ನಮಗೆ ಇಂಟ್ರೆಸ್ಟ್ ಬಂದಿದೆ ಈ ಸೆಷನಿಂದ. So we look forward to many more sessions like this. If you can keep giving us tips, and we too can follow it in our homes daily. Okay, thank you. ಸೊ ಈಗಷ್ಟೇ ನಾವು ದೀಪ್ತಿ ಮತ್ತು ಪ್ರೇಮ ಅವ್ರ ಸೆಷನ್ ತೊಗೊಂಡ್ವಿ, ನ್ಯಾಚುರೋಪತಿ ಅಂತ. ನಾನು ಇದ್ರ ಬಗ್ಗೆ ಮುಂಚೆ ಕೇಳಿರಲಿಲ್ಲ. ಈಗ ಹೊಸದಾಗಿ ತಿಳ್ಕೊಂಡಾದ್ಮೇಲಿಂದ ತುಂಬ ಇನ್ಫಾರ್ಮೇಟಿವ್ ಇತ್ತು ಸೆಷನ್ ಕೂಡ. ಇದರಲ್ಲಿ ನಾವು ಇಂಗ್ಲೀಷ್ ಮೆಡಿಸಿನ್ ಆಗಿರ್ಬೋದು ಅಥವಾ ಬೇರೆ ಏನೋ ಒಂದು ಪ್ರಾಕ್ಟೀಸ್ನ ಬಿಟ್ಟು ಕಂಪ್ಲೀಟಾಗಿ ನಾವು ಯೂನಿವರ್ಸಿಂದ ಏನು ಸಿಗುತ್ತೆ ರಿಸೋರ್ಸಸ್ಸು, ಇದ್ರ ಪ್ರಕಾರವಾಗಿ ಫಾಲೋ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ, ನಮ್ಮ ಬಾಡಿಲಿರುವಂಥ ಒಂದು ಎನರ್ಜಿನೇ ಎಲ್ಲದರಿಂದ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡೆ. ಇಟ್ ವಾಸ್ ವೆರಿ ಗುಡ್ ಇನ್ಫಾರ್ಮೇಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.